ಸೊ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟದ್ದು ಇರಬಹುದು. ನಾವು ಮಾಧ್ಯಮದಲ್ಲಿ ಕೂಡ ಅದೇ ರೀತಿ ಬರ್ತಾ ಇದೆ. ಇದು ಇನ್ವೆಸ್ಟಿಗೇಷನ್ ಪೂರ್ತಿ ಆಗಬೇಕು. ಆದ್ಮೇಲೆ ಇನ್ನು ಅವ್ರು ಹೇಳ್ಬೇಕು, ಶಾಸಕರು ಯಾವ ಉದ್ದೇಶಕ್ಕೆ ರೇಡ್ ಆಗಿದೆ, ಏನು ಅವ್ರು ಪ್ರಶ್ನೆ ಕೇಳಿದಾರೆ, ಅವ್ರು ಹೇಳಿದ್ಮೇಲೆ ಹೇಳಲಿಕ್ಕೆ ಸಾಧ್ಯ ಆಗ್ತೈತೆ. ಯಾಕಂದ್ರೆ ಅಲ್ಲಿ ಒಳಗಡೆ ಏನು ನಡೀತಾ ಇದೆ, ಅವ್ರು ಏನು ಕೇಳ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಮೇಲ್ನೋಟಕ್ಕೆ ವಾಲ್ಮೀಕಿ ಕನೆಕ್ಟ್ ಇರಬಹುದು, ಅದಕ್ಕೋಸ್ಕರ ಆಗಿರ್ಬೋದು ಅಂತ ನಮ್ಮ ಊಹೆ ಇದೆ ಅಷ್ಟೇ. ಇದರಲ್ಲಿ ಸಚಿವರ ಪಾತ್ರನೇ ಇಲ್ಲ ಅಂತ ಈ ಹಿಂದೆ ಕ್ಲೀನ್ ಚಿಟ್ ಕೊಡಲಾಗಿತ್ತು. ಮತ್ತೆ ಈ ದಾಳಿಗಳು ನಡೀತಾ ಇರುವಂತದ್ದು ಬಿಜೆಪಿಯ ರಾಜಕೀಯ ಪ್ರೇರಿತ ದಾಳಿ ಅನ್ನೋ ತರದಲ್ಲಿ ಒಂದಿಷ್ಟು ಆರೋಪಗಳು ಇದ್ದಿರ್ತೈತೆ. ಅದು ಈ ರೀತಿ ಆದಾಗ ರಾಜಕೀಯ ಅಂತ ನಾವು ಹೇಳಿದ್ರೆ ಅಪೋಸಿಷನ್ ಅವರು ಇದು ಕಾನೂನು ಬದ್ಧ ಅಂತ ಅವ್ರು ಹೇಳ್ತಾರೆ. ಅದು ಅಂತಿಮವಾಗಿ ಹೋರಾಟ ನ್ಯಾಯಾಲಯ. ಸೊ ನ್ಯಾಯಾಲಯ ಒಂದೇ ಅದಕ್ಕೆ ಪರಿಹಾರ. ಈಗ ನಾವೇನು ಹೇಳಿದ್ರು ಅದನ್ನ ಲೆಕ್ಕಕ್ಕೆ ಬರೋಲ್ಲ, ಅವ್ರೇನು ಹೇಳಿದ್ರು ಲೆಕ್ಕಕ್ಕೆ ಬರೋಲ್ಲ. ಸೊ ಏನಿದ್ರು ನಾವು ಕ್ಲೀನ್ ಚೀಟ್ ತೆಗೆದುಕೊಳ್ಬೇಕಾದ್ರೆ ಅದು ನ್ಯಾಯಾಲಯ ಒಂದೇ ನಮಗೆ ಮಾರ್ಗ. ಸೊ ನೋಡೋಣ ಸಾಯಂಕಾಲವರೆಗೆ